ನಮ್ಮಲ್ಲಿ ಒಂದು ಪದ್ಧತಿ ಇದೆ, 15 ದಿನಕ್ಕೊಮ್ಮೆನಾದರೂ ಮೊದಲಿಂದ ಸಹಸ್ರ ವರ್ಷಗಳಿಂದ ತುಂಬ ಸಂಪ್ರದಾಯದಲ್ಲಿ ಬಂದುಬಿಟ್ಟಿದೆ ಏಕಾದಶಿಯ ಉಪವಾಸ ಅಂತ. ಹೌದು. ಮತ್ತು ತುಂಬ ಜನ ಅದನ್ನು ಹೇಳಿದ್ದಾರೆ, ಏಕಾದಶಿಯ ದಿನ ನಮ್ಮಲ್ಲಿ ಜೀರ್ಣಶಕ್ತಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಬಯಸ್ತದೆ, ಈ ಥರದ್ದು ಕೆಲವರು ಹೇಳಿದ್ದಿದೆ. ಅದೇನು ಅಲ್ಲದೆ ಹೋದರೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ನೀವು ಹೇಳೋ ಹಾಗೆ ಹೊಟ್ಟೆಗೆ ಆಗಾಗ ಸ್ವಲ್ಪ ರೆಸ್ಟ್ ಬೇಕು. ಹೌದು. ನಾವೇನು ಮಾಡಿಬಿಡ್ತೀನಿ, ಯಾವಾಗಲೂ ತಿಂತಾನೆ ಇರೋದು. ನೀವು ನೋಡಿ, ಊಟ ಮಾಡಿದಾಗೆಲ್ಲ ನಮ್ಮ ಬ್ರೈನ್ ವೀಕ್ ಆಗ್ತದೆ. ಅಂದರೆ ನಮ್ಮ ಜೀರ್ಣಶಕ್ತಿ, ನಮ್ಮ ಎನರ್ಜಿ ಎಲ್ಲವೂ ಕೂಡ ಜೀರ್ಣಶಕ್ತಿ ಕಡೆಗೆ ಹೋಗ್ತದೆ. ಹಾಗಾಗಿ ಮೆದುಳು ಏನಿದೆ ಮಂದವಾಗ್ತದೆ. ಹೌದು. ಹಾಗಾಗಿ ಯಾರು ತುಂಬ ತಿಂತಾರಲ್ಲ ಮಂದ ಬುದ್ಧಿಯಾಗಿರ್ತಾರೆ. ಹೌದು. ಆದರೆ ನೀವು ಸಂಪ್ರದಾಯದಲ್ಲಿ ನೋಡಿ, ಸಂಪ್ರದಾಯಸ್ಥರಿಂದ ಬಂದದ್ದು ನೋಡಿ, ಅವ್ರಿಗೆ ಬೆಳಗಿನ ತಿಂಡಿ ಇರಲ್ಲ ಆಲ್ಮೋಸ್ಟ್. ಹೌದು. ಈ ಬ್ರಂಚ್ ರೀತಿ ಇರುತ್ತೆ. ಹೌದು, 11 ಗಂಟೆಗೆ ಒಂದು ಊಟ, ಮಧ್ಯಾಹ್ನದ ಊಟ ಎರಡೂ ಸೇರಿ. ಅಂದ್ರೆ ಬೆಳಗ್ಗಿನ ಸಮಯ ಏನಿದೆ, ಹೊಟ್ಟೆ ಹಸಿವು ಜಾಸ್ತಿ ಆದಾಗ, ಹೊಟ್ಟೆ ಚುರುಕಾದಾಗ ಮೆದುಳು ತನಗೆ ತಾನೇ ಚುರುಕಾಗ್ತದೆ. ಪ್ರಪಂಚದಲ್ಲಿ ಯಾರಾದರೂ ಏನನ್ನಾದರೂ ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅವರು. ಇಫ್ ದೇರ್ ಇಸ್ ಅ ಫೈರ್ ಇನ್ ಅ ಬೆಲ್ಲಿ, ಅವನ್ನೇ ಲೈಫ್ನಲ್ಲೂ ಫೈರ್ ಬರ್ತದೆ. ಹೌದು.